ಸರ್, ಇನ್ನೊಂದು ಕಲಬುರಗಿಯಲ್ಲಿ ನಿನ್ನೆ ಅಂಬೇಡ್ಕರ್ ಪ್ರತಿಮೆಗೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ಆಗಿದೆ. ಸೊ ಇದುವರೆಗೆ ಕೇಸಲ್ಲಿ ಎಷ್ಟು ಜನ ಬಂಧನಾಗಿದೆ? ಬಿಜೆಪಿ ಈಗಾಗಲೇ 4 ಜನ ಬಂಧಿಸಿದ್ದಾರೆ. ಇದರ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೋಟಿವ್ ಏನು, ಯಾರು ಹೇಳಿದರು ಅಂಥೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ. ಇವತ್ತು ಅವರನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ. ಬಿಜೆಪಿಯವರು ಕ್ರಮ ಸರಿಯಾಗಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ. ಅವ್ರಿಗೆ ಗೊತ್ತಾದ ಮೇಲೆ, ಅವರು ಬಹುಶಃ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ. ಬಂದಿದೆ ಸರ್ ಮಾಹಿತಿ ಯಾರು ಅನ್ನೋದು? ಮಾಹಿತಿ ಬಂದಿದ್ರು ಕೂಡ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅದು ಎಲ್ಲ ಎವಿಡೆನ್ಸಸ್ ನೋಡಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಎವಿಡೆನ್ಸಸ್ಸು ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ, ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ. ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಬರಲಿಕ್ಕೆ ಆಹ್ವಾನ ಮಾಡಿದರು. ಯಾರು? ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿ. ಅದು ಗೊತ್ತಿಲ್ಲ. ಸರ್, ಇನ್ನೊಂದು ಕಲಬುರಗಿಯಲ್ಲಿ ನಿನ್ನೆ ಅಂಬೇಡ್ಕರ್ ಪ್ರತಿಮೆಗೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ಆಗಿದೆ. ಸೊ ಇದುವರೆಗೆ ಕೇಸಲ್ಲಿ ಎಷ್ಟು ಜನ ಬಂಧನಾಗಿದೆ? ಬಿಜೆಪಿ ಈಗಾಗಲೇ 4 ಜನ ಬಂಧಿಸಿದ್ದಾರೆ. ಇದರ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೋಟಿವ್ ಏನು, ಯಾರು ಹೇಳಿದರು ಅಂಥೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ. ಇವತ್ತು ಅವರನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ. ಬಿಜೆಪಿಯವರು ಕ್ರಮ ಸರಿಯಾಗಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ. ಅವ್ರಿಗೆ ಗೊತ್ತಾದ ಮೇಲೆ, ಅವರು ಬಹುಶಃ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ. ಬಂದಿದೆ ಸರ್ ಮಾಹಿತಿ ಯಾರು ಅನ್ನೋದು? ಮಾಹಿತಿ ಬಂದಿದ್ರು ಕೂಡ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅದು ಎಲ್ಲ ಎವಿಡೆನ್ಸಸ್ ನೋಡಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಎವಿಡೆನ್ಸಸ್ಸು ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ, ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ. ಸದಾನಂದ ಗೌಡರು ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಬರಲಿಕ್ಕೆ ಆಹ್ವಾನ ಮಾಡಿದರು. ಯಾರು? ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿ. ಅದು ಗೊತ್ತಿಲ್ಲ. ಸರ್, ಇನ್ನೊಂದು ಕಲಬುರಗಿಯಲ್ಲಿ ನಿನ್ನೆ ಅಂಬೇಡ್ಕರ್ ಪ್ರತಿಮೆಗೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ಆಗಿದೆ. ಸೊ ಇದುವರೆಗೆ ಕೇಸಲ್ಲಿ ಎಷ್ಟು ಜನ ಬಂಧನಾಗಿದೆ? ಬಿಜೆಪಿ ಈಗಾಗಲೇ 4 ಜನ ಬಂಧಿಸಿದ್ದಾರೆ. ಇದರ ಮೋಟಿವ್ ಏನು ಅನ್ನೋದನ್ನ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಯಾಕೆಂದರೆ ಈ ರೀತಿ ಘಟನೆಗಳಾದಾಗ ಏನಾದರೂ ಒಂದು ಮೋಟಿವೇಶನ್ ಇದ್ದೇ ಇರುತ್ತೆ. ಅದಕ್ಕೆ ಏನು ಮೋಟಿವ್ ಏನು, ಯಾರು ಹೇಳಿದರು ಅಂಥೇಳಿ ಅವರಿಗೆಲ್ಲ ನಾವು ತನಿಖೆ ಮಾಡ್ತಾ ಇದ್ದೇವೆ. ಇವತ್ತು ಅವರನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಮಾಡಿ ಮುಂದೆ ತನಿಖೆಯನ್ನು ಮಾಡ್ತೀವಿ. ಬಿಜೆಪಿಯವರು ಕ್ರಮ ಸರಿಯಾಗಿಲ್ಲ ಅಂದರೆ ಕಲಬುರಗಿಯಲ್ಲಿ ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ನಾವು ಎಲ್ಲ. ಅವ್ರಿಗೆ ಗೊತ್ತಾದ ಮೇಲೆ, ಅವರು ಬಹುಶಃ ಯಾರು ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಅವರು ಸುಮ್ಮನೆ ಆಗ್ಬೋದು ಅಂದ್ಕೊಳ್ತೀನಿ. ಬಂದಿದೆ ಸರ್ ಮಾಹಿತಿ ಯಾರು ಅನ್ನೋದು? ಮಾಹಿತಿ ಬಂದಿದ್ರು ಕೂಡ ಅದನ್ನು ನಾವು ಈಗಲೇ ಹೇಳಕ್ಕೆ ಬರೋದಿಲ್ಲ. ಅದು ಎಲ್ಲ ಎವಿಡೆನ್ಸಸ್ ನೋಡಬೇಕಲ್ಲ. ಸ್ಪೆಕ್ಯುಲೇಷನ್ಸ್ ಮೇಲೆ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಎವಿಡೆನ್ಸಸ್ಸು ಬಂದ ಮೇಲೆ ತನಿಖೆ ಆಗಿ ಯಾರು ಮಾಡಿದ್ದಾರೆ, ಯಾತಕ್ಕೆ ಮಾಡಿದ್ದಾರೆ, ಮತ್ತು ಯಾರು ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಹೇಳ್ಕೊಟ್ಟಿರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಅದನ್ನು ನಾವು ಪರಿಶೀಲನೆ ಮಾಡೋವರೆಗೂ ನಾವೇನು ಸಾರ್ವಜನಿಕವಾಗಿ ಹೇಳಕ್ಕೆ ಬರೋದಿಲ್ಲ. ಸದಾನಂದ ಗೌಡರು ಬಹಿರಂಗವಾಗಿ ಜಗದೀಶ್ ಶೆಟ್ಟರ್ ಅವರು ಮತ್ತು ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಬಿಜೆಪಿಗೆ ವಾಪಸ್ ಬರಲಿಕ್ಕೆ ಆಹ್ವಾನ ಮಾಡಿದರು. ಯಾರು? ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿ. ಅದು ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.